ಗಾಯ್ಸ್ ನಿನ್ನೆ ನೋಡಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ವಿನ್ ಆದ್ರ ಕಾವ್ಯ ಎಂಬ ಒಂದು ಹುಡುಗಿನ ಕನೆಕ್ಟ್ ಮಾಡಿ ವರ್ಷ ನನ್ನ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ನಿನಗೇನು ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ UK ಬ್ಲಾಗರ್ ಮನು. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೊನೆಯವರೆಗೆ ನೋಡಿ ಸಪೋರ್ಟ್ ಮಾಡಿ. ನೋಡಿ ಏನು ನೋಡಿತ್ತು ನೋಡಿ ನೆಕ್ಸಿ ಮತ್ತೆ ಆಮೇಲೆ ಖುಷಿ ಪಡಿ ಖುಷಿ ಪಡಿ ಎಂಜಾಯ್ ಮಾಡಿ ಮತ್ತೆ ಆಯ್ತು. ಮತ್ತೆ ಇನ್ನೇನಿಲ್ಲ ನೋಡ್ರಿ ಹೆಂಗಂತವ್ರಿ ಇಲ್ಲಿ ಖುಷಿ ಪಡ್ಬೇಕಂತ. ಖುಷಿ ಎಲ್ಲಿಂದ ಬರ್ತೈತೆ ಗಾಯ್ಸ್. ನಿನ್ನೆ ನೋಡಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ವಿನ್ ಆದ್ರ ಇದು ಕೆಲಸದಿಂದ ಖುಷಿ ಪಡ್ಬೇಕು. ನೋಡ್ರಿ ಈ ಕೆಲಸದಿಂದ ಖುಷಿ ಪಡ್ಬೇಕಂತ. ಕೆಲಸದಿಂದ ಖುಷಿ ಪಡ್ಬೇಕು. ಓ ಬ್ರಹ್ಮ ಕಷ್ಟ ಪಡ್ಬೇಕು. ಮತ್ತೆ ಈ ಕೆಲಸ ಮಾಡ್ತೇವಿ ಮತ್ತೆ ನೋಡಿ ಖುಷಿ ಪಡಿ. ಮತ್ತೆ ಕಷ್ಟ ನೋಡಿ ನಮ್ಮ ಕಷ್ಟಗಳನ್ನ. ಓ ಬ್ರಹ್ಮ ಮತ್ತೆ ಮತ್ತೆ ಇನ್ನೇನು ಮತ್ತೆ ಗಾಯ್ಸ್ ನಿನ್ನೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ವಿನ್ ಆದ್ರು. ಇನ್ನಾದ್ರು ಇದು ಅವರ ಪ್ರೀತಿ ವಿಶ್ವಾಸಗಳಿಂದ ಮಾತ್ರ ಸಾಧ್ಯ. ಒಬ್ಬ ವಿನ್ನರ್ ಆಗ್ಬೇಕಂದ್ರೆ ಅದು ಅಷ್ಟು ಇದಲ್ಲ. ಅವರು ದೊಡ್ಡ ದೊಡ್ಡ ಇದೆಲ್ಲ ಕಾಮಿಡಿ ಇವೆಲ್ಲ ಮಾಡಿ ಸ್ಕ್ರಿಪ್ಟ್ ಎಲ್ಲ ಮಾಡಿ ಕಾವ್ಯ ಎಂಬ ಒಂದು ಹುಡುಗಿನ ಕನೆಕ್ಟ್ ಮಾಡಿ ಕಂಟೆಂಟ್ ಹುಡುಕಕ್ಕೆ ಕಾವ್ಯ ಎಂಬ ಒಂದು ಹುಡುಗಿ ಹೆಸರಲ್ಲಿ ಬಂದವಳು ಬಿಗ್ ಬಾಸಲ್ಲಿ. ಅವಳನ್ನೇ ಒಂಥರ ಕಂಟೆಂಟಾಗಿ ಬಳಸ್ಕೊಂಡು ಕರ್ನಾಟಕ ಜನಕ್ಕೆಲ್ಲ ಕಂಟೆಂಟ್ ಕೊಟ್ಟು ಇವಾಗ ಬಿಗ್ ಬಾಸ್ ಗೆದ್ದಿಸಿ ಹೊರಗಡೆ ಜನ ಎಲ್ಲ ಏನು ಮಾತಾಡ್ತವ್ರೆ, ಕಾವ್ಯನ ಗಿಲ್ಲಿ ಲಗ್ನ ಆಗಬೇಕು ಅಂತ. ಪಾಪ ಗಿಲ್ಲಿ ಹೇಳ್ತವನೆ ಕಾವ್ಯ ಆ ಥರ ಎಲ್ಲ, ಕಾವ್ಯ ನಾವು ಫ್ರೆಂಡು ಅಂತೆ. ಕಂಟೆಂಟ್ಗೋಸ್ಕರ ಇನ್ನೇನೇನು ಮಾಡ್ತಾರೋ. ಓಕೆ, ಫ್ರೆಂಡು ಅಂದರೆ ಲಗ್ನ ಆಗೋಂಗಿಲ್ಲ. ಇನ್ನು ಗಿಲ್ಲಿ ಹಂಗೆ ಮತ್ತು ಸನ್ಯಾಸಿ ಆಗ್ತಾನೋ ಏನೋ ಗೊತ್ತಿಲ್ಲ. ನೋಡಮ್ಮ ಏನು ಮುಂದೆ ಯಾವ ಶೋ ಬರೋದು ಎಲ್ಲ ಶೋಗೂ ಒಂದೊಂದು ಎಣ್ಣೆಗಳು ನೋಡ್ತಾನೆ. ಕಂಟೆಂಟಿಗೋಸ್ಕರ ನೋಡ್ತಾವನೆ ಅಷ್ಟೇ, ಮತ್ತೇನಿಲ್ಲ. ಲವ್ ಅಂತ ಏನಿಲ್ಲ, ಫ್ರೆಂಡ್ಸ್ ಅಷ್ಟೇ. ಅವರಮ್ಮ ಹೇಳಿದ್ದಾರೆ ಅವನು ಯಾವ ಹುಡುಗಿ ಇಷ್ಟಪಡ್ತಾನೋ ಆ ಹುಡುಗಿನ ಲವ್ ಮಾಡ್ತಾರೆ, ಆ ಹುಡುಗಿನ ಮದುವೆ ಮಾಡ್ಕೊಡ್ತಾರಂತೆ. ಅವ್ರ ಅಮ್ಮಗೆ ಮೆಚ್ಚಬೇಕು. ಅವ್ರ ಅಮ್ಮಗೆ ಒಂದು ಸಲ್ಯೂಟ್. ಹಂಗೆ ಅವರಪ್ಪ ಪಾಪ ಏನು ಮಾತಾಡಲ್ಲ, ಮುಗ್ಧ ಏನು ಮಾತಾಡ್ತಾರೆ. ಬರೀ ಅವ್ರ ಅಪ್ಪಾಜಿ ಬರೀ ಕುರಿ ಕಾಯಕ್ಕೆ ಹೋಗಮ್ಮ ಮಗ, ಇದೇನು ಮಾಡ್ತೇವೆ ಅಂತ ಅವ್ರು ಮನೆ ಬುದ್ಧಾಸಲ್ಲಿ. ಇವಾಗ ನೋಡ್ರಿ ಕಾರ್ ಗಾಡಿ ಕೊಟ್ಟು ಕೈಯಾಗ ಕೊಟ್ಟವಾಗನ ಎಲ್ಲಿಂದ ಪ್ರೀತಿ ಹುಡುಕಿ ಬಂತೇನು. ನನ್ನ ಮಗ ರಾಮ ಇದಕ್ಕೆ ಹೋಗಿದ್ದಂತೆ, ರಾಮ ವನವಾಸಕ್ಕೆ ಹೋಗಿದ್ದಂತೆ. ವನವಾಸ ದಾಟ್ಕೊಂಡು ಇವಾಗ ಬಂದವನೇ, ಎಲ್ಲ ಇದನ್ನ ಗೆದ್ಕೊಂಡು ಬಂದವನೇ. ಆದರೆ ಒಂದು ಮಿಸ್ಟೇಕ್ ಆಯ್ತು ಅವ್ರಲ್ಲಿ. ವನವಾಸಕ್ಕೆ ಹೋಗಲ್ಲ ಏನು ಸೀತೆನೇ ಬಿಟ್ಕೊಂಡ್ಬಿಟ್ಟನವ. ಕರ್ಕೊಂಡ್ ಬರಲ್ಲ ಅವನು. ಫ್ರೆಂಡ್ ಅಂತ ಹೇಳಿದಾನೆ, ಸೀತೆ ಅವ್ರ ಮನೆಗೆ ಹೋಗಿದ್ದ ರಾಮ ಅಷ್ಟ ಬಂದ. ನೋಡಿ ಗಾಯ್ಸ್ ಹಂಗೈತಿ ಫನ್. ಹಂಗೆ ಏನೇ ಮಾತಾಡ್ರು ಫನ್. ಯಾವುದೇ ರೀತಿ ಕೋಪ ದ್ವೇಷ ಅಂತೂ ನಮಗಿಲ್ಲ. ಏನೇ ಮಾತಾಡಿದ್ರು ಜೋಕ್ ಫನ್ ಅಟ್ಟೆ. ಒನ್ಸ್ ಅಗೇನ್ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವ್ರಿಗೆ ಈ UK ಬ್ಲಾಗರ್ ಮನು ಕಡೆಯಿಂದ ಕಂಗ್ರ್ಯಾಚುಲೇಷನ್. ಇನ್ನು ಈ ಥರ ಒಳ್ಳೆ ಕಂಟೆಂಟ್ ಕೊಟ್ಟು ಒಳ್ಳೆ ಮಾತಾಡಿ ಹಳ್ಳಿಗಳಲ್ಲಿ ಈ ಕೆಲಸ ಪಡ್ಬೇಕು ಅಂದ್ರೆ ಇಷ್ಟ. ಗಿಲ್ಲಿಗೆ ಇಂಥ ಕೆಲಸ ಮಾಡಬೇಕಂದ್ರೆ ಇಷ್ಟ. ಓ ನೋಡಿ ಈ ಥರ ಈ ಥರ ಮಾಡೋಕ್ಕೆ ಇಷ್ಟ ಅಂತ ನೋಡ್ರಿ. ಅದೇ ಮುಂದೆ ಬರೋ ಶೋಗಳೆಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟು ಹೋಗಿ ಗೆಲ್ತಾ ಇರಿ. ಗಿಲ್ಲಿ ಅವರೇ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ರಿ ಗಾಯ್ಸ್ ಟಾಟಾ ಮಾಡ್ತವನೆ. ಹಾಯ್ ಗಾಯ್ಸ್, ದೊಡ್ಡ ನಮಸ್ಕಾರ ನಿಮಗೆ. ಗಾಯ್ಸ್ ಏನೇ ಮಾಡಿದ್ರೆ ಫನ್, ಯಾವುದೇ ವೈಯಕ್ತಿಕ ಅಲ್ಲ, ಕೆಲಸ ಐತಿ. ಇವಾಗೆಲ್ಲ ಎತ್ಬೇಕು ನೋಡ್ರಿ, ಇದು ಈ ಥರ ಎಲ್ಲ ಎತ್ಬೇಕಿದು ಗಾಯ್ಸ್. ನೋಡಿ ಹುಳ, ರೇಷ್ಮೆ ಹುಳ, ಇದೆಲ್ಲ ಬೆಡ್ ಎತ್ಬೇಕು ಇವಾಗ.
ಆ ಕಡೆ ಮನೆ ಇದೆ, ಆ ಕಡೆ ಮನೆ ತೋರಿಸ್ತೀನಿ ಬನ್ನಿ. ಆ ಕಡೆ ಮನೆ ಒಂದು ಎತ್ಬೇಕು ಇವಾಗ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು. ಗಾಯ್ಸ್ ಇದು ಕರೆಂಟು ಹಾಕಿಲ್ಲ, ಕರೆಂಟು ಹೋಗಿದೆ. ಇದೆಯಲ್ಲ ಇದನ್ನು ಎತ್ತಬೇಕು. ಒಳಗಿರೋ ಬೆಡ್ ಇದೆಯಲ್ಲ ಇದನ್ನು ಹೊರಗಡೆ ಹಾಕಬೇಕು. ತಿರ್ಗಾ ಹೊಳನ ಮೇಯಿಸ್ಬೇಕು ಇಷ್ಟೇ. ಇದೆಲ್ಲ ಈ ಮನೆ ಎಲ್ಲ ಮಾಡ್ಬೇಕು ಇವಾಗ. ಕತ್ತೈತಿ ಒಳಗೆ ಕತ್ಲೈತಿ. ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಅದೆಲ್ಲ ಬೆಡ್ ಎತ್ತಿಕ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ.